ಎರಡು ಭಾಗವಾಗಿ ಮಾಡ್ತದೆ. ಶಾಸಕರು ಸಭಾಧ್ಯಕ್ಷನ ಭೇಟಿ ಮಾಡಿ ರಾಜೀನಾಮೆಗೆ ಮುಂದಾಗುವಂತಹ ಒಂದು ಹಂತ ಕೂಡ ಹೋಗ್ತಿದ್ದಾರೆ. ವಿಧಾನ ಪರಿಷತ್ ಸದಸ್ಯರು ಕೂಡ ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ನನ್ನ ಸೋಲಿಸಿದಂಥವರೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಸೇರಿಸಿದ್ರು, ಪಕ್ಷದ ಹಿತದಿಂದ ಒಪ್ಕೊಂಡು. ನನ್ನ ಸೋಲಿಸಿದವ್ರಿಗೂ ಕೂಡ ಸೀಟನ್ನು ಕೊಟ್ಟರು, ಎಲ್ರಿಗೂ ನಾನು ಒಪ್ಕೊಂಡು ಮಂತ್ರಿ ಮಾಡಿದರು. ನಾನು ಯಾವುದಕ್ಕೂ ಅಬ್ಜೆಕ್ಷನ್ ಮಾಡಲಿ, ಯಾಕಂದರೆ ಕಾಂಗ್ರೆಸ್ ಪಕ್ಷ ಉಳಿಬೇಕು. ನಾನೊಂದು ಸ್ಟೇಟ್ಮೆಂಟ್ ಮಾಡಿದೆ ಚುನಾವಣೆಗೆ ಮೊದಲು, ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು, ಎಲ್ರಿಗೂ ಸೀಟ್ ಕೊಡ್ರಿ, ಅವರೆಲ್ಲ ಗೆದ್ದು ಬರಬೇಕು. ರಮೇಶ್ ಕುಮಾರ್ಗೂ ಸೀಟ್ ಕೊಡ್ರಿ, ಗೆದ್ದು ಬರಬೇಕು ಅನ್ನೋ ಮಾತನ್ನು ಹೇಳಿ ಇವತ್ತಿದು ರಾಜ್ಯ ನೋಡ್ತಾ ಇದೆ. ನಾನೊಂದು ದೊಡ್ಡ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡಿದ್ದೇನೆ. ನಾನೇನು ಹೊಸದಾಗಿ ಸೀಟ್ ಕೇಳ್ತಾ ಇಲ್ಲ, 7 ಸಾರಿ ಗೆದ್ದಿದ್ದೇನೆ. ಮೊನ್ನೆ ಅವರು BJPಗೆ ಮಾಡಿದ್ದರಿಂದ ನಾನು ಸೋತಿದ್ದೆ ಅಂದ್ಬಿಟ್ಟು ನನಗೆ ಸೋಲಿಲ್ಲ. ಗೆದ್ದಾಗ 4.5 ಲಕ್ಷ ಆದರೆ ಸೋತಾಗ 5 ಲಕ್ಷ ಮತ ಬಂದಿದೆ. ಆದ್ದರಿಂದ ಇದು ಈ ಎಡಗೈ ಅನ್ನೋದು ಅಥವಾ ಬಲಗೈ ಅನ್ನೋದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬಲಗೈ ಅನ್ನೋವರೆಗೂ 3 ಸೀಟ್ ಈಗಾಗಲೇ ಕೊಟ್ಟಿದ್ದಾರೆ. ಯಾವಾಗಲೂ ಕೂಡ ಸಾಂಪ್ರದಾಯಿಕವಾಗಿ 2 ಬಲಗೈಗೆ 2 ಎಡಗೈ ಕೊಟ್ಟು ಒಂದು ಭವ್ಯ ಅಥವಾ ಲಂಬಾಣಿ ಕೊಡ್ತಾ ಇದೆ. ಇವತ್ತು ಇದನ್ನು ನಾವು ಒಟ್ಟಾರೆ ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಮಗೆ ಕೊಡಬೇಕು ಅಂತ ಒಂದು ತೀರ್ಮಾನ ಆಗ್ಬೋದು. ಆದರೆ ಒಟ್ಟಾರೆ ನಾವೆಲ್ಲ ಸೇರಿ, ರಮೇಶ್ ಕುಮಾರ್ ಆಗಲಿ, ಎಲ್ಲ ಶಾಸಕರಾಗಲಿ, ಮಂತ್ರಿಗಳು ಎಲ್ಲ ಒಟ್ಟಿಗೆ ಸೇರಿ ಹೈಕಮಾಂಡ್ಗೆ ಬಿಟ್ಟಿದ್ವಿ. ಹೈಕಮಾಂಡ್ ಏನು ತೀರ್ಮಾನ ಹೇಳಿದೆ ಅದಕ್ಕೆ ನಾವು ಒಪ್ಕೊಂತೀವಿ ಅಂತೇಳಿ ನಿನ್ನೆ ಅಧ್ಯಕ್ಷನ ಭೇಟಿ ಮಾಡಿದೆವು, ಹೇಳಿದೆ ನ್ಯಾಯ ಕೊಡಿ. ಯಾವಾಗ ಕೂಡ ಸಾಂಪ್ರದಾಯಿಕವಾಗಿ 2 ಸೀಟನ್ನು ಕೊಡ್ತಾಯಿದ್ರು, 10 ಕೊಡಿ. ನಾನು ಹೆಚ್ಚಿಗೆ ಏನು ಮಾತಾಡ್ತಾ ಗೆದ್ದು ತೋರಿಸಿದ್ದೇನೆ. 7 ಸಾರಿ ಗೆದ್ದಿರೋರು ಯಾರಿದ್ದಾರೆ ಹೇಳಲಿ. ಅವರು ಅಲ್ಲಿ ಗೆದ್ದಿಲ್ವಾ ನಾನು? ಮತ್ತು ಎಲ್ಲ ಸಮುದಾಯವನ್ನು ವಿಶ್ವಾಸ ತೆಗೆದುಕೊಂಡು ಹೋಗಿಲ್ವಾ? ಇಷ್ಟೆಲ್ಲ ಇರೋವಾಗ ನಾನು ಇಷ್ಟೇ ಮನವಿ ಮಾಡ್ತೀನಿ, ಅವರು ಆ ಎಕ್ಸ್ಟ್ರೀಮ್ ಸ್ಟೆಪ್ ಹೋಗೋರು ಸೂಕ್ತವಲ್ಲ. ಪಕ್ಷ ದೊಡ್ಡದು, ಪಕ್ಷ ಒಂದು ತೀರ್ಮಾನ ತಗೊಂಡಿದೆ. ಆ ತೀರ್ಮಾನ ನಾವೆಲ್ಲ ಬದ್ಧವಾಗಿದ್ದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರನ ಗೆಲ್ಸ್ಕೊಬರೋಣ ಅಂತೇಳಿ ಅವ್ರಿಗೂ ನಾನು ಮನವಿ ಮಾಡ್ತೀನಿ ಮತ್ತು ಹೈಕಮಾಂಡ್ ಕೂಡ ತಿಳಿಸ್ತೀನಿ. ನೀವು ರಾಜೀನಾಮೆಗೆ ಮುಂದಾಗುವಂಥ ಹಂತದವರೆಗೆ ಹೋಗಿರೋದ್ರಿಂದ ಅದರ ವಿರೋಧದ ಮಧ್ಯೆ ಕೂಡ ನೀವು ನಿಮ್ಮ ಅಳಿಯನಿಗೆ ಟಿಕೆಟ್ ಪಡೆದುಕೊಂಡು ಗೆಲ್ಸ ಹೈಕಮಾಂಡ್ ಬಿಟ್ಟಿದ್ದು ಅಂತ ಹೇಳಿದ್ದೀನಿ. ನಾನು ಎಲ್ಲ ವಿಷಯಗಳನ್ನು ಹೈಕಮಾಂಡ್ ಬಿಟ್ಟಿದ್ದೀನಿ. ನಾನು ಶಿಸ್ತಿನ ಸಿಪಾಯಿ ಇದ್ದೇನೆ. ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೆ. ಈಗ ನಿಮ್ಮ ಅಳಿಯನಿಗೆ ಟಿಕೆಟ್ ಸಿಗದೇ ಇದ್ರೆ ಏನು ಮಾಡ್ತೀರಿ ಸರ್? ಈಗ ಪ್ರಬಲವಾದಂಥ ವಿರೋಧ ಇದೆ. ಈಗ ಹಂತ ಹೈಕಮಾಂಡ್ಗೆ ಬಿಟ್ಟಿದ್ದೀನಿ, ಅವ್ರ ತೀರ್ಮಾನ.